ಚಿಕನ್ ಇದೆ, ಒಳ್ಳೆ ಸ್ಟ್ರೆಚ್ ಮಾಡೋಣ. ಗಾಡಿ ಬಿದ್ದಂಗೆ ನೋಡ್ಲಿಲ್ಲ ನಾನು. ನಮಸ್ಕಾರ ಮತ್ತು ನಲ್ಲಾರ್ನ ಎಲ್ಲರಿಗೂ. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗುಡ್. ನಾವು ಇವತ್ತು ಒಂದು ರೈಡ್ ಮಾಡೋಣ ಅಂತ ಹೊರಟಿದ್ದೀವಿ ನೊಮ್ಯಾಡ್ಸ್ ಕಡೆಯಿಂದ. ರೈಡ್ ನಂಬರ್ 3 ಅಲ್ಲ ಇದು? ರೈಡ್ ನಂಬರ್ 3 ಟುವರ್ಡ್ಸ್ ಚಿಕ್ಕಮಂಗ್ಳೂರು. ನಮ್ಮದು ನೊಮ್ಯಾಡ್ಸ್ ಮೆಂಬರ್ ಸೌರವ್ ಅವರ ಮನೆಗೆ. ಸೊ ಇವಾಗ ನಾನು, ಯೋಗ, ಅಭಿಲಾಷ್, ಧನುಷ್, ಬಿದ್ದಪ್ಪ ಮತ್ತು ಚೇತು ಅವರು ಹಾಸನ ಗಂಟ ಬರ್ತಾರೆ. ಅದಾದಮೇಲೆ ಅಲ್ಲಿಂದ ಅವ್ನು KR ನಗರ್ ಹೋಗ್ಬೇಕು, ಅವ್ನು ಯಾವುದೋ ಕಸಿನ್ ಮದುವೆ ಇದೆಯಂತೆ. ಸೊ ಅದೇ ಇವಾಗ ಟೈಮ್ ಬಂದು 5:02. ಇವಾಗ ಹೊರಡಬೇಕು, ಫ್ಯೂಲ್ ಅಪ್ ಆಗಿ ಹೊರಡಬೇಕು. ಫಸ್ಟ್ ನಮ್ಮದು ಬ್ಯಾಂಗ್ಳೂರು ಪಾಯಿಂಟ್ ಗುರುಗುಂಟೆಪಾಳ್ಯ ಅಲ್ಲನೋ? ಗುರುಗುಂಟೆಪಾಳ್ಯ ಫಸ್ಟ್ ಪಾಯಿಂಟ್. ಸೊ ಅಲ್ಲಿ ಯೋಗ ಬರ್ತಾನೆ. ಸೊ ಅಲ್ಲಿಂದ ನಾವು ಹಾಸನ ಹೈವೇ ತೊಗೊಂಡು ಹಾಸನಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಸೋಣ ಅಂತ. ಸೊ ಇನ್ನು ಸಿಗೋಣ. ಸೊ ಈ ವ್ಲಾಗಲ್ಲಿ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೊಸ ಮೀಡಿಯಮ್ ಆಡಿಯೋ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ Insta360 ಕಂಪ್ಯಾಟೇಬಲ್ ಅಡಾಪ್ಟರ್ಸ್ ಮತ್ತು ಮ್ಯಾಮೋದು ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆ ಸೆಟಪ್ದು ಇನ್ನೊಂದು ವಿಡಿಯೋ ಬರುತ್ತೆ, ಹೇಳ್ತೀನಿ ಯಾವ ಥರ ಅಂತ. ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ, ಟ್ರಿಪ್ 0 ಮಾಡಿ ಹೊರಡೋಣ. ಫುಲ್ ಟ್ಯಾಂಕ್ ಹಾಕಿ. ಪ್ರೈಸ್ ಕಮ್ಮಿ ಆಗಿದೆಯಾ? 99 ಇದೆ. ಪ್ರೈಸ್ ಕಮ್ಮಿ ಆಗಿದೆ ನೋಡು, ನೋಡ್ಕೊಳ್ಳೋಣ. ಸೊ ಲೆಟ್ಸ್ ಗೋ ಗಾಯ್ಸ್, ಹೋಗ್ತಾ ಇದ್ದೀವಿ. ಟಾಪ್ ಫಿಲಪ್ ಆಯಿತು. ಟಾಪು ಆಯಿತು, ಎಲ್ಲ ಕೆಲಸ ಆಯಿತು. ಇನ್ನೇನಿದೆ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಹಾಸನ್. 180 ಕಿಲೋಮೀಟರ್ಸ್ ಒಂದು ಸ್ಟ್ರೆಚಲ್ಲಿ ಮಾಡಿ ರಾಮದಲ್ಲಿ ತಿಂಡಿ ಮಾಡೋದೆ. ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್, ಒಂದು ಡೆಡಿಕೇಟೆಡ್ ಮೈಕ್ ಜೊತೆಗೆ ವ್ಲಾಗ್ ಮಾಡ್ತಿರೋದು. ನಂದು ಥರ ಚೆನ್ನಾಗಿ ಅನಿಸುತ್ತೆ. ಇದಕ್ಕೊಂದು ಡೆಡ್ ಕ್ಯಾಟ್ ಒಂದು ಇದು ಮಾಡಿದ್ರೆ ಇನ್ನೂ ಕ್ರಿಸ್ಟಲ್ ಕ್ಲಿಯರ್ ಬರುತ್ತೆ ವಾಯ್ಸ್. ಸೊ ಕಂಪ್ಲೀಟ್ ನೆಗ್ಲೆಕ್ಟ್ ಆಗುತ್ತೆ. ಯಾವುದು ಈ ವಿಂಡ್ ಬ್ಲಾಸ್ಟ್ ಎಲ್ಲ ಕಂಪ್ಲೀಟ್ ನೆಗ್ಲೆಕ್ಟ್ ಆಗಿಬಿಡುತ್ತೆ ಡೆಡ್ ಕ್ಯಾಟ್ ಹಾಕೊಂಡ್ರೆ. ಸೊ ಇವಾಗ ಮುಂಚೆಗಿಂತ 1 ಲೆವೆಲ್ ಅಪ್. ಡೆಡ್ ಕ್ಯಾಟ್ ಹಾಕಿದ್ರೆ ಒಂದು ಡೆಡ್ ಕ್ಯಾಟ್ ಮತ್ತು ಒಂದು ಮಫ್ಲರ್ ಯೂಸ್ ಮಾಡಬೇಕು. ಸೊ ಆವಾಗ ಏನಾಗುತ್ತೆ, ವಾಯ್ಸ್ ಕ್ವಾಲಿಟಿ ಇನ್ನೂ ಚೆನ್ನಾಗೇ ಬರುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ನಾನು ಇದು Insta360 ಶೂಟ್ ಮಾಡ್ತಿರೋದು ಸಿಂಗಲ್ ಲೆನ್ಸಲ್ಲಿ. ಕಂಪೇರಿಟಿವ್ಲಿ ಗೋಪ್ರೋ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಅಷ್ಟಕ್ಕಷ್ಟೇ. ಬಟ್ ಇದು ಹೆಂಗಂದರೆ ಗೋಪ್ರೋ ಮಾತ್ರ, ಅದು ನಿಜ. ಈಗ Insta360 ಇನ್ನೊಂದಿದೆ ಏಸ್ ಪ್ರೋ ಅಂತ. ಸೊ ಅದು ಸಖತ್ತಾಗಿದೆ, ಅದು ಸೇಮ್ ಗೋಪ್ರೋ ಥರನೇ, ಕ್ವಾಲಿಟಿಯು ಚೆನ್ನಾಗಿದೆ. ಇದು ಹೆಂಗಂದರೆ ಇವಾಗ ಇದು ಮಲ್ಟಿಪರ್ಪಸ್. ಈಗ 360 ಕ್ಯಾಪ್ಚರ್ ಮಾಡ್ಕೋಬೋದು. ನಾನು ಇವಾಗ ಸಿಂಗಲ್ ಲೆನ್ಸ್ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಲೆನ್ಸ್ ಅಂದರೆ ಗೋಪ್ರೋ ಥರನೂ ಯೂಸ್ ಮಾಡ್ಕೋಬೋದು. ಸೊ ಆವಾಗ ನೀವು 360 ಫಾರ್ಮೆಟೇ ಬೇರೆ ಬರುತ್ತೆ. ಸೊ ಇದಂದರೆ ನಿಮಗೆ MP4 ಫಾರ್ಮೆಟಲ್ಲಿ ಸಿಗುತ್ತೆ. ನೀವು ಡೈರೆಕ್ಟಾಗಿ ಎಡಿಟ್ ಮಾಡ್ಕೋಬೋದು, ಯಾವುದು ಗೋಪ್ರೋ ಫೋಟೇಜಸ್ ಥರ. ಇನ್ನೊಂದು 360 ಬರೋದು ಅದೇನೋ HIEC ಯಾವುದಾದ್ರು ಬರುತ್ತೆ, ಒಂದು ಫಾರ್ಮೇಟ್ ಇದೆ. ಸೊ ಇಲ್ಲಿ ಹಾಕಿರ್ತೀನಿ ನೋಡಿ. ಸೊ ಅದರ ನೀವು ಅದನ್ನ ಎಡಿಟ್ ಮಾಡಬೇಕು, ವೀಡಿಯೋ ತೊಗೊಂಡು ಅದನ್ನು ಪ್ರಾಸೆಸ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ Insta360 ಅಪ್ಲಿಕೇಶನಲ್ಲೇ ಮಾಡಬೇಕು. ಅಪ್ಲಿಕೇಶನಿಂದ ಮಾಡಿ ಅದಾದಮೇಲೆ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ಹಾಕಿ, ಇಲ್ಲಿಂದ ಅಲ್ಲಿಗೆ ಹಾಕಿ, ಅಪ್ಪ ತಲೆನೋವು, ದೊಡ್ಡ ತಲೆನೋವು ಅದು. ಸೊ ಅದಕ್ಕೆ ತುಂಬ ಜನರು ಏನು ಮಾಡ್ತಾರೆ, ಇದನ್ನ ಯೂಸ್ ಮಾಡ್ತಾರೆ, ಗೋಪ್ರೋನೇ ಯೂಸ್ ಮಾಡ್ತಾರೆ. ಸೊ ಒಂಥರ ಹ್ಯಾಂಡಿ ಅಂತ. ಸೊ ಇಷ್ಟೊತ್ತು ಯೋಗನ ಕಾಯ್ದಿದ್ದಾಯ್ತು, ಇವಾಗ ಚೇತನ್ ಕಾಯ್ತಿದ್ದೀವಿ. ಯೋಗನ್ ಕಾಯ್ಬೇಕು ಅಲ್ಲ, ಎಡಿಟ್ ಸ್ಪಾಟ್ಗಿಂತ ಮುಂದೆ ಬಂದ್ಬಿಟ್ರೆ ನೀನಲ್ಲಿ ಇರಲಿಲ್ಲ, ನಾವು ಬಂದ್ವಿ. ನಾನು 5 ಕಾಲಿಗೆ ನಿನಗೆ ಫೋನ್ ಮಾಡಿದೆ ನೋಡು, ಅವಾಗಲೇ ಅಲ್ಲಿದ್ದೆ. ನಾವು ಆಲ್ರೆಡಿ ಹೊಟ್ಟಿದ್ವಿ. ನಾನು ಫ್ಯೂಲ್ ಸ್ಟೇಷನ್ ಹುಡುಕ್ತಾ ಇದ್ವಿ, ಎಲ್ಲ ಕ್ಲೋಸು, ಎಲ್ಲ ನಯರ ಕ್ಲೋಸ್ ಆಗಿತ್ತು. ಮತ್ತು ನಿಮ್ಮ ಮನೆ ಹತ್ರ ಹೋಗಿ ಡೈಲಿ ಕಾಯೋದೇ ಆಯ್ತು.
ಇವು ನೋಡಪ್ಪ ಬಾರಪ್ಪ ಯಾವ ಕಡೆ ಬಂದ ಯಾವ ಕಡೆ ಮೇಲೆನಾ? ಹಾಂ ಓಕೆ ರೀ, ಸಿಗೋಣ ಎಲ್ಲರೂ, ಬಾ ಹೋಗೋಣ. ಇವಾಗ ಹಾಸನ್ ಹೈವೇ ಬಂದಿದ್ದೀವಿ. ಹಾಸನ್ ಮಂಗಳೂರು ಕುಣಿಗಲ್ ಅಲ್ಲ, ಇದೇ ರೋಡ್, ಇದೇ ಹೈವೇ. ಓ ದೇವ, ಟೋಲ್ ದಾಟಿದ್ವಿ. ಏನಿದು ಆಬಲ್ ಆಗ್ತಿದೆಯಾ ತೋರ್ನ ಗಾಡಿ ಬ್ಲೋ ಹಾಕ್ಸ್ಬೇಕು ಅಂತ ಹೇಳ್ತೀನಿ. ರೋಡ್ ಮಕ್ಕನಾಗಿದೆ, ಚೆನ್ನಾಗಿದೆ ರೋಡ್. ಈ ಥರ ಟರ್ಮೆಕಲ್ ಇದ್ರೆ ಎಷ್ಟು ಚೆಂದ ಗೊತ್ತಾ ಗಾಡಿ ಓಡ್ಸೋಕ್ಕೆ ಖುಷಿ ಆಗುತ್ತೆ. ಬಾಯ್ಸ್ ಲೈನ್ ಅಪ್ ನೋಡಿ. ಫೋನ್ ಮಾಡ್ತೀಯಲ್ಲ, ಯಾಕೆ ಏನಾಯಿತು? ಏನಾಯ್ತು? ಹಾಂ, ಬ್ಲೋ ಕಮ್ಮಿ ಇದೆ ನೋಡಿ. ಅರ್ಲಿ ಮಾರ್ನಿಂಗ್ ರೈಡ್ ಮಾಡಿದ್ರೆ ಇದೇ ಅಡ್ವಾಂಟೇಜ್, ಅಂದರೆ ಟ್ರಾಫಿಕ್ ಕಮ್ಮಿ ಇರುತ್ತೆ. ಅದಾದಮೇಲೆ ನಾವು ತುಂಬ ಬೇಗ ಸ್ಟ್ರೈನ್ ಆಗಲ್ಲ. ಅದ್ರ ಜೊತೆಗೆ ಏನಂದರೆ ಕಿಲೋಮೀಟರ್ ಕ್ಲಾಕ್ ಬೇಗ ಮಾಡ್ತೀವಿ. ಅದೇ ನಾವು ಪೀಕ್ ಈಗ ಮಧ್ಯಾಹ್ನ ಹೊತ್ತಲ್ಲೆಲ್ಲ ಬಿಟ್ಟರೆ, ಸೊ ನಾವು ಇದೇ ಕಿಲೋಮೀಟರ್ಸ್ನ ನಾವು ಕ್ಲಾಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಬೇಗ ಡ್ರೈನ್ ಆಗ್ತೀವಿ ಆ ಬಿಸಿಲು. ಇವಾಗಿರೋ ಬಿಸಿಲಿಗೆ ಯಪ್ಪ 10-20 ಕಿಲೋಮೀಟ್ರ್ ಗಾಡಿ ಓಡಿಸೋದೆ ಕಷ್ಟ. ಊರಿಯಲ್ಲಿ ಸತ್ತೋಗ್ತೀವಿ. ಅದು ಈ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಓಡಿಸೋದಂದ್ರೆ ತಮಾಷಾಟನ. ಯಪ್ಪ ಈ ಭಾರ, ಅದೇ ಫಸ್ಟ್ಲೇ ಡ್ರೈನ್ ಆಗಿರ್ತೀವಿ, ಅದ್ರ ಜೊತೆಗೆ ಈ ಭಾರ ಅಯ್ಯೋ ಕೇಳೋದೇ ಬೇಡ. ರೋಡ್ ಮಕ್ಕನಿದೆ, ಒಳ್ಳೆ ಸ್ಟ್ರೆಚ್ ಮಾಡೋಣ. ಲೈನಪ್ ಸಕ್ಕತ್ತಾಗಿದೆ. ಎಕ್ಸ್ಪಲ್ಸ್, ಎಡಿ ಹಿಮಾಲಯನ್, ಹಿಮಾಲಯನ್ ಚೆನ್ನಾಗಿದೆ ಲೈನಪ್. ಬ್ಯಾಕಲ್ಲೊಂದು ಜಿಮ್ನಿ ಬರ್ತಿದೆ, ಜಿಮ್ನಿನೂ ಸಗದಾಗಿದೆ. ಫುಲ್ ಮಾಡಿಫಿಕೇಶನ್ ಮಾಡ್ಸಿಟ್ಟಿಯಾನೆ. UFO ಲೈಟ್ಸ್ ಹಾಕಿ ಟಯರ್ ಹಾಕ್ಸಿ ಸಕದ ಮಾಡಿಟ್ಟಿಯಾನೆ. ನೋಡಿ ಒಂಥರ ಫುಲ್ ಕ್ಯಾಂಪರ್ ಇದ್ರ ಥರ ಮಾಡಿಟ್ಟಿದ್ದಾರೆ ಅಂತ. ಬಾಯ್ಸ್ ಟಾಕ್ ಆಫ್ಟರ್ ರೈಡ್ ಇದೇ ತರ ಮಾತಾಡ್ತಿರೋದು. ಅಲ್ಲಿ ಅದಾಯ್ತು, ಇಲ್ಲಿ ಇದಾಯ್ತು, ಆ ಗಾಡಿ ಅಡ್ಡ ಬಂದ, ಒಂದ್ ನಾಯಿ ಅಡ್ಡ ಬಂತು. ಅಲ್ಲ ನಾಯಿ ನೋಡ್ದ, ಬ್ಲಾಕ್ ಕಲರ್ ನಾಯಿ. ಇಲ್ಲಿ ಹಿಂಗ್ ಹೋಗ್ತಾ ಇದೀನಿ ಆಯ್ತನೋ, ಅಲ್ಲಿಂದನೇ ಓಡ್ಕೊಂಡ್ ಬರ್ತಿದೆ. ಗೊತ್ತಿಲ್ಲ, ಹೈವೇಲಿ ಅಂತ ಬಂದಿನಿ. ಒಂದು ಬ್ರೇಕ್ದು ಒಂದು ಸ್ಪ್ರಿಂಗ್ ಹೋಗಿದೆ. ಬರಲ್ಲ ಅಂತ ಇಲ್ಲ, ಅವನ ಹಾಸಂಗ್ ಬಂದಿದ್ದು, ಹಾಸಂಗ್ ಅಷ್ಟೇ. ಅವ್ನು ಕರ್ಕೊಂಡ್ ಬಂದಿದ್ದು ಅದಕ್ಕೋಸ್ಕರ. ಗಾಡಿ ತೋರ್ಸಕ್ ತಗೊಂಡ್ ಅವನು ಫ್ಲೆಕ್ಸ್ ಮಾಡಕ್ಕೆ, ಗೊತ್ತಾಯ್ತಾ? ಗಾಡಿ ತೋರ್ಸಕ್ಕೆ. ಅದೇನು ಪುಷ್ ಮಾಡ್ತೀನಿ ತಂದೆ ಅಲ್ಲ, 2 ಕಿಲೋಮೀಟರ್. ಸೊ ಈಗ ತಿಂಡಿ ಮಾಡಿ ಹೊರಟ್ವಿ. ಈಗ ನೆಕ್ಸ್ಟ್ ಸ್ಟಾಪ್ ಬೇಲೂರಿಗೆ. ಇಟ್ಕೊಂಡು ಹೋಗ್ತಾ ಇದ್ವಿ. ಸೊ ತಿಂಡಿ ಚೆನ್ನಾಗಿತ್ತು, ಓಕೆ, ರೆಕಮೆಂಡ್ ಮಾಡಿದ್ವಿ. ತಿಂಡಿ ಓಕೆ ಹೇಳ್ಬೋದು, ಲಾಸ್ಟ್ ಟೈಮ್ ಅಷ್ಟೇ ಚೆನ್ನಾಗಿತ್ತು, ಬಟ್ ಓಕೆ. ನಾನು ಬ್ಲಾಗಲ್ಲಿ ಇವಾಗಲೇ ಮುಖ ನೋಡಿಸ್ತಾರೆ. ಸೊ ಇವಾಗ ಬ್ರೇಕ್ ಪೆಡಲ್ ಸರಿ ಆಯಿತು, ಬ್ರೇಕ್ ಪೆಡಲ್ ಲೂಸ್ ಆಗಿತ್ತು, ಅದನ್ನು ಟೈಟ್ ಮಾಡಿದ್ರು. ಇವಾಗ ಮಿರರ್ ಅಡ್ಜಸ್ಟ್ಮೆಂಟ್ ಅದೆಲ್ಲ ಆಯಿತು. ಇವಾಗ ಆಲ್ ಸೆಟಾ? ಫೈನಾ? ನೋಡು ಒಂದ್ಸಲ ಕೂತ್ ನೋಡು, ಓಡಿಸ್ಬಿಟ್ಟು ಬ್ರೇಕ್ ಇಡ್ತೆ ನೋಡು, ಅದಕ್ಕೆ ನೋಡು, ಚೆಕ್ ಮಾಡು.
ಫೈನಾ ತೆಗೀರಿ ಅಣ್ಣ. ಹಾಗಂದ್ರೆ ಇವಾಗ ಮೂವ್ ಆಗೋಣ. ಧನುಷ್ ಯಾರೋ ಫ್ರೆಂಡ್ ಬಂದಿದ್ದಾರೆ. ಹಾಯ್ ಬ್ರೋ. ಹಾಯ್ ಹಾಯ್. ಸಿಂಪಲ್ ದಾಟ್ ಆಯಿತು. ಬೇಲೂರಲ್ಲಿ ಇದ್ದೀವಿ ಇವಾಗ. ಸೌರವೆಲ್ಲೋ ಹಿಂದೆ ಇದ್ದಾನಂತೆ. ಚಿಕ್ಕಮಂಗ್ಳೂರು ರೋಡಲ್ಲಿ ನಮ್ಮ ನಮ್ಯಾಟ್ಸ್ ಹುಡುಗರು ಕಿತ್ಕೊಂಡು ಹೋಗ್ತಿದ್ದಾರೆ. ಶುಗರ್ ಕ್ಯಾನ್ ಜ್ಯೂಸ್ ಕುಡಿತಿದ್ದೀವಿ. ಫುಲ್ ಎಲ್ಲ ಡಿಹೈಡ್ರೇಟ್ ಆಗಿಬಿಟ್ಟಿದ್ದೀವಿ. ಈ ಬಿಸಿಲಿಗೆ ಫುಲ್ ಬೇಗ ಡ್ರೈನ್ ಆಗ್ತಿರೋದು. ಹಾಂ, ಫೋಟೋ ತೆಗ್ದೇನು. ಸೊ ಇವಾಗ ಟೈಮ್ ಬಂದು 12:07. ಇಷ್ಟೊತ್ತು ಗಂಟೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿಬಿಟ್ಟು ಇವಾಗ ಹೊರಟ್ವಿ ಅವ್ರ ಮನೆಗೆ. ಅವ್ರ ಮನೆಯವರೆಲ್ಲ ಬಂದ್ರಂತೆ. ಅವರು ಈ ಬಿಸಿಲಿಂದ ಹೆವಿ ಡ್ರೈನ್ ಆಗ್ತಿದ್ದೀವಿ. ಫೈನಲಿ ತಲುಪಿದ್ವಿ ಸೌರವ್ರ ಮನೆಗೆ. ಇದೇ ಸೌರ ಮನೆ. ಹಲೋ ಗೈಸ್, ನಾವಿವಾಗ ಚಿಕ್ಕಮಂಗ್ಳೂರು ಬಂದಿದ್ದೀವಿ ಸೌರವ್ ಅವ್ರ ಮನೆಗೆ. ಆಡಿಯೋ ಬರಲ್ಲ ಅಂತ ಹೇಳ್ತಾವನೆ ಇವನು ಅಭಿ. ಅವನು ಒಬ್ಬ ವ್ಲಾಗರ್, ಅದು ಇನ್ನೊಬ್ಬ ವ್ಲಾಗರ್ನ ತುಳಿತಾ ಇರೋದು. ಓಕೆ, see you in the next video. Bye bye. ಶಶಾಂಕ್ ಮೆಲ್ಟ್ ಮಾಡ್ತಾನಂತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಿದ್ದಾರೆ. ಅಲ್ಲಿ ನೋಡಿ ಇವಾಗ ಅವ್ರು ಹೆಂಗ್ ನಿಂತ್ಕೊಂಡಿದ್ದಾರೆ, ಫೀಲ್ಡಿಂಗ್ ಮಾಡ್ತಿದ್ದಾನೆ. ಓ ಇವನಂತೂ ಎಲ್ಲ ಬಾಲ್ನ ವೇಸ್ಟ್ ಮಾಡ್ತಿದ್ದಾನೆ. ಅವನ ಪ್ರೋ ಪ್ಲೇಯರ್ ಅನ್ಕೊಂಡಿದ್ದೆ. ನೈಸ್ ಒನ್, 4 2D. ಅಜ್ಞಾತ ಸ್ಥಳಗಳ ಅನ್ವೇಷಣೆಗೆ ಹೊರಟಿದ್ದೀವಿ. ಅಜ್ಞಾತ ಸ್ಥಳಗಳ ಅನ್ವೇಷಣೆಯಲ್ಲಿ ಇವಾಗ ಸೌರವ್ ಚಿಕ್ಕಮ್ಮನ ಹೋಮ್ ಸ್ಟೇಗೆ ಬಂದು ರೀಚ್ ಆದ್ವಿ. ಹೋಮ್ ಸ್ಟೇ ಹೆಸರೇನು? ಹಳೆಕೋಟೆ ಹೋಮ್ ಸ್ಟೇ. ಇನ್ನು ನೋಡಿ ಬ್ಯಾಗ್ ಇನ್ನೂ ಬಿಚ್ಚಾಗಿಲ್ಲ. ಇವ್ರ ಕಷ್ಟ ನೋಡಕ್ಕಾಗಲ್ಲ, ಈ ಬಂದಿ ಕಾರ್ಡ್ ಕಟ್ಟೋದು ಬಿಚ್ಚೋದು. ಸೊ ಫೈನಲಿ ಡಿನ್ನರ್ ಮುಗೀತಾ? ಡಿನ್ನರ್ ಮುಗೀತು. ಎಷ್ಟು ಕೊಡ್ತೀಯ ರೇಟಿಂಗ್ ಬಿಡಪ್ಪ? 7.5. 8.5. ನಾನು 9. ಸೊ ಇಲ್ಲಿ ಮೂಡಿಗೆರೆ ಇಲ್ಲಿ ವಿಸಿಟ್ ಮಾಡೋದು ಮರಿಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಇವಾಗ ಇಲ್ಲಿ ಮುಗಿಸ್ಕೊಂಡು ಇವಾಗ ಡೈರೆಕ್ಟ್ ನಾವು ಹೋಮ್ ಸ್ಟೇಗೆ ಹೋಗ್ಬಿಟ್ಟು. That's it for this vlog. Signing out from IK Shutter Vlogs. See you in the next video. Until then, take care. Bye.